ಮೀನಾಕ್ಷಿ. ನಾನು ಕನ್ನಡದ ಕೇಸರಿ ತರಗತಿಯ ವಿದ್ಯಾರ್ಥಿನಿ. ನಾಡಹಬ್ಬದ ಪ್ರಯುಕ್ತ ಇದು ನಮ್ಮ ಸಂಕಲನ. ದಸರಾ 10 ದಿನದ ಅಥವಾ 9 ಅಂದರೆ ನವರಾತ್ರಿಯ ಹಿಂದೂ ಉತ್ಸವ. ಇದು ದುಷ್ಟ ಶಕ್ತಿಯ ವಿರುದ್ಧ ಒಳಿತಿನ, ಕತ್ತಲೆಯ ವಿರುದ್ಧ ಬೆಳಕಿನ ಹಾಗೂ ಅಂಧಕಾರದ ವಿರುದ್ಧ ಜ್ಞಾನದ ವಿಜಯದ ಸಂಕೇತ. ದಸರಾ ಆಶ್ವಯುಜ ಮಾಸದಲ್ಲಿ ಆಚರಿಸುತ್ತಾರೆ. ದಸರಾ ಇದರ್ಥ ಹೀಗಿದೆ: ದಶ ಅಂದರೆ 10 ಹಾಗೂ ಹರ ಅಂದರೆ ಗೆಲುವು. ಇದು ಸತ್ಯಯುಗದಲ್ಲಿ ದುರ್ಗೆಯ, ತ್ರೇತಾಯುಗದಲ್ಲಿ ಶ್ರೀರಾಮನ ಹಾಗೂ ದ್ವಾಪರದಲ್ಲಿ ಪಾಂಡವರ ವಿಜಯದ ಸಂಕೇತ. ಕರ್ನಾಟಕ ಹಾಗೂ ತಮಿಳುನಾಡಲ್ಲಿ ಈ ಹಬ್ಬಕ್ಕೆ ಗೊಂಬೆ ಇಟ್ಟು ಪೂಜಿಸುತ್ತಾರೆ. 17ನೇ ಶತಮಾನದಿಂದ ಮೈಸೂರಿನ ಸಂಸ್ಥಾನದಲ್ಲಿ ಆಚರಿಸಲಾದ ಹಬ್ಬವಿದು. ಮುಂದಕ್ಕೆ ನನ್ನ ಗೆಳೆಯ ಅಮೋಘ್ ಮಾತನಾಡುತ್ತಾನೆ. ಧನ್ಯವಾದಗಳು. ನೀನಾದ ಸ್ಲೈಡ್ಸು ಚೆನ್ನಾಗಿತ್ತು. ನಮಸ್ಕಾರ, ನನ್ನ ಹೆಸರು ಅಮೋಘ್. ಈ ವರ್ಷ ನಾನು ದಸರಾ ಹಬ್ಬ ಮಾಡ್ತಾ ಇರ್ತೀನಿ. ವಿಜಯದಶಮಿ ಅಂದರೆ ದಸರಾ. ಇದು ನವರಾತ್ರಿಯ 10ನೇ ದಿನದಂದು ಆಚರಿಸುವ ಪ್ರಮುಖ ಹಿಂದೂ ಹಬ್ಬ. ಮೈಸೂರು ನಗರದ ದಸರಾ ಹಬ್ಬ ತುಂಬಾ ಪ್ರಸಿದ್ಧವಾಗಿದೆ. ಹಬ್ಬದ 10ನೇ ದಿನದಂದು ಚಾಮುಂಡೇಶ್ವರಿ ದೇವಿಯ ಜಂಬೂ ಸವಾರಿ ನಡೆಯುತ್ತದೆ. ದಸರಾ ಹಬ್ಬವನ್ನು ಕರ್ನಾಟಕ ರಾಜ್ಯದ ನಾಡ ಹಬ್ಬ ಎಂದು ಕರೆಯುತ್ತಾರೆ. ನವರಾತ್ರಿಯ 7ನೇ ದಿನ ಸರಸ್ವತಿ ದೇವಿಯ ಪೂಜೆ ಮಾಡುತ್ತೀವಿ. ಉತ್ತರ ಭಾರತದಲ್ಲಿ ದಸರಾ ಹಬ್ಬವನ್ನು ಆಚರಿಸಲು ಗರ್ಬಾ ಮತ್ತು ದಾಂಡಿಯಾ ಆಡುತ್ತಾರೆ. ಧನ್ಯವಾದಗಳು ಅಮ್ಮ. ನನ್ನ ಹೆಸರು ಕೃತಿ. ದಸರಾ ಬೇರೆ ಹಬ್ಬವನ್ನು ಭಾರತ ದೇಶದ ನೇಪಾಳ, ಬಾಂಗ್ಲಾದೇಶ ಮತ್ತು ಮಲೇಷ್ಯಾದಲ್ಲಿ ಆಚರಿಸಲಾಗುತ್ತದೆ. ಚಕ್ರವರ್ತಿ ಅಶೋಕನು ದಸರಾ ದಿನ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನೆಂದು ನಂಬಲಾಗುತ್ತದೆ. ಈ ಹಬ್ಬವನ್ನು ಮಹಾಭಾರತದ ಸಂಗತಿಗೂ ಸೇರಿದೆ. ಈ ದಿನ ಪಾಂಡವರು ತಮ್ಮ 13ನೇ ವರ್ಷ ವನವಾಸವನ್ನು ಪೂರ್ಣಗೊಳಿಸಿದರು ಎಂದು ನಂಬಲಾಗುತ್ತದೆ. ಕೆಲವು ಧರ್ಮಗಳಲ್ಲಿ ಲಂಕಾ ದಹನವನ್ನು ಉನ್ನತಿಸಿದ ಕಂಠಿಗಳ ಬೆಂಕಿಯಿಂದ ತೋರಿಸಲಾಗುತ್ತದೆ. ವಿಜಯದಶಮಿ
ದಸರೆಯ ಇನ್ನೊಂದು ಹೆಸರು. ಇದರ ವಿಜಯದ ಹತ್ತನೇ ದಿನ. ವಿಜಯ ಅಂದರೆ ಗೆಲುವು, ದಶಮಿ ಅಂದರೆ 10ನೇ ದಿನ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು.